ಹೇಳಿ ಯಜಮಾನ್ರೆ, ಏನು ಇದು ಆಲ್ಮರದ ವಿಶೇಷ ಏನು? ಈ ಪೂಜೆ ಯಾವಾಗಿಂದ ಮಾಡ್ಕೊಂಡ್ ಬಂದಿದ್ದೀರಾ? ಏನಿದು ಈ ಪದ್ಧತಿ? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಮ್ಮ ಕಟ್ಟೆದೊಡ್ಡಿಯ ಮೂಲದ ಈ ಆಲದ ಮರದ ವ್ಯತ್ಯಾಸ ಏನಂದ್ರೆ, ನಮ್ಮ ತಲೆಯಲ್ಲಂತೂ ಇಲ್ಲ, ನಮ್ಮ ಅಪ್ಪಾರ ಕಾಲದಲ್ಲಿ ಈ ಮರನ ಕಡ್ದು ಉಳಿಸ್ಬಿಟ್ಟಿದ್ರಂತೆ. ಉಳಿಸ್ಬಿಟ್ಟು ಸಾಯಂಕಾಲ ಉಳಿಸ್ಬಿಟ್ಟು ಮನೆಗೆ ಹೊರಟೋಗಿದ್ರಂತೆ. ಮನೆಗೆ ಹೋಗಿ ಬರುವಷ್ಟರಲ್ಲಿ ಬೆಳಿಗ್ಗೆ ಅಷ್ಟರಲ್ಲಿ ಎದ್ದು ನಿಂತಿತ್ತಂತೆ. ಆಲ್ದ ಮರ ಎದ್ದು ನಿಂತಿತ್ತು. ಆಲದ ಮರ ಎದ್ದು ನಿಂತಿತ್ತಂತೆ. ಹೌದು. ಅವಾಗ ಈ ದಿನ ನೋಡಿ, ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕಟ್ಟೆದೊಡ್ಡಿ ಗ್ರಾಮಕ್ಕೆ ಆಗಮಿಸಿದ್ವಿ. ಸೊ ಇಲ್ಲಿ ಏನು ಈ ಒಂದು ಆಲದ ಮರ ಇದೆ, ಇಲ್ಲಿ ಮಹದೇಶ್ವರರನ್ನ ಪೂಜೆಯನ್ನ ಮಾಡ್ಲಾಗತ್ತೆ. ಇಲ್ಲಿ ಏನು ಕಟ್ಟೆದೊಡ್ಡಿ ಗ್ರಾಮಸ್ಥರು ಇಲ್ಲಿ ಮಹದೇಶ್ವರರನ್ನ ಸ್ಥಾಪನೆ ಮಾಡಿ ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಬಹಳ ಬಹಳ ಅದ್ಭುತವಾದ ವಿಶೇಷ ಇದೆ. ಸೊ ಇದ್ರ ಸಂಬಂಧಿತ ನನ್ನ ಗ್ರಾಮಸ್ಥರಿಂದ ಒಂದಷ್ಟು ಮಾಹಿತಿಯನ್ನ ನೀಡ್ತೀನಿ. ಸೊ ಈಗ ಇಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಸೊ ಇದ್ರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ನಾಗೇಂದ್ರನ್ ಅವ್ರು ನೀಡ್ತಾರೆ, ದಯವಿಟ್ಟು ನಿರೀಕ್ಷಿಸಿ. ಸೊ ಇವತ್ತು ಒಂದು ಪರು ಪೂಜಾ ಕಾರ್ಯಕ್ರಮವನ್ನ ಮಾಡ್ಲಾಗತ್ತೆ. ಸೊ ನಮ್ಮ ಲಾಸ್ಟ್ ಟೈಮು ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಈ ಒಂದು ಕಟ್ಟೆದೊಡ್ಡಿ ಗ್ರಾಮಸ್ಥರು ಆಗಮಿಸಿ ಏನು ಪಾದಯಾತ್ರೆ ಮೂಲಕ ಆಗಮಿಸಿದ್ರು. ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಗೆ ತಾಳು ಬೆಟ್ಟದಿಂದ ಪಾದಯಾತ್ರೆಯನ್ನ ಮಾಡಿಕೊಂಡು ಬರಬೇಕಾದ್ರೆ ಇವರಿಂದ ಒಂದು ಮಾಹಿತಿಯನ್ನ ಪಡಿತೀನಿ. ಅಂದ್ರೆ ಇವರು ಈ ಗ್ರಾಮದಿಂದನೇ ಪಾದಯಾತ್ರೆ ಓಡ್ತಾರೆ. ಸೊ ಯಾವತ್ತಂತ ಇನ್ನೂ ದಿನಾಂಕ ಹೇಳಿಲ್ಲ, ಹೇಳ್ತಾರೆ. ತದನಂತರ ನಾನು ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ. ಏನು ನಾನು ಆನೆ ತಲೆದಿಂಬ ಮತ್ತು ತಾಳೆಬೆಟ್ಟ ಮತ್ತು ಶನಿ ಮಹಾತ್ಮ ದೇವಸ್ಥಾನ ಈ ಭಾಗಗಳಲ್ಲಿ, ಆಮೇಲೆ ಒಡಕೆ ಹಳ್ಳದ ಮಹದೇಶ್ವರರ ದೇವಸ್ಥಾನ ಇದೆ, ಈ ಭಾಗಗಳಲ್ಲಿ ಇವರು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ನಿಷೇಧಿಸಿ ಏನು ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟಗಳನ್ನು ಬಳಕೆ ಮಾಡೋದರ ಮೂಲಕ ಹೆಸರುವಾಸಿಯಾಗಿದ್ರು. ಇವ್ರದ್ದು ಒಂದು ವಿಡಿಯೋನ ನಾನು ಪ್ರಸಾರ ಮಾಡಿದ್ದೆ. ಸೊ ಅದರಂತೆ ಇವತ್ತು ಏನು ಈ ಒಂದು ಆಲದ ಮರ ಏನಿದೆ, ಇಲ್ಲಿ ಮಹದೇಶ್ವರರಿಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ವಿಶೇಷ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ. ಪಾದಯಾತ್ರೆ ಯಾವಾಗ ಬರೋದು? ಈಗ 23ಕ್ಕೆ ಪತ್ರ. 23ಕ್ಕೆ ಹೊರಡುವಾಗ ಹೇಳಿ ನನಗೆ ಒಂದು ಮಾಹಿತಿ ಹಾಕೋಣ. ಎಲ್ಲ ಊರವರೆಲ್ಲ ಬರ್ತೀರಾ? ಮಾಡಿ ಇರೋಣ ಬಿಡಿ. ಇದು ಇದು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳ್ಬಿಡಿ, ಸ್ವಾಮಿ ಬಗ್ಗೆ. ಸರಿ, ಹೇಳ್ಸಿ. ಆಮೇಲೆ ಪೂಜೆ ಗೀಜೆ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ಈ ದಿನ ಇಲ್ಲಿ ಒಂದು ಪರು ಪೂಜಾ ಕಾರ್ಯಕ್ರಮ ಇದೆ. ಈ ಆಲದ ಮರ ಏನಿದೆ ಇದ್ರ ಬಗ್ಗೆ ಒಂದು ಇತಿಹಾಸವೇ ಇದೆ. ಇದ್ರ ಸಂಬಂಧಿತ ನಮ್ಮ ನಾಗೇಂದ್ರಣ್ಣ ಅವರು ಸ್ವಲ್ಪ ಮಾಹಿತಿ ಕೊಡ್ತಾರೆ. ಹಂಗೆ ಹೇಳ್ಬಿಡಿ ನಾಗೇಂದ್ರಣ್ಣ, ಪರವಾಗಿಲ್ಲ, ಯಾರು ಒಬ್ರು ಹೇಳಿ. ಈ ಆಲದ ಮರ ಸಾಮಾನ್ಯವಾದ ಮರ ಅಂತೂ ಅಲ್ವೇ ಅಲ್ಲ. ಸೊ ಇಲ್ಲಿ ಎಂತ ಒಂದು ಆಶ್ಚರ್ಯಕರವಾದಂತಹ ಇತಿಹಾಸ ಇದೆ ಅಂದ್ರೆ, ಸೊ ದಯವಿಟ್ಟು ನಿರೀಕ್ಷಿಸಿ. ಇಲ್ಲಿ ಸ್ಥಳೀಯರಿಂದ ಒಂದಷ್ಟು ಮಾಹಿತಿ ಪಡಿತೀನಿ. ಆಮೇಲೆ ಇಲ್ಲಿ ನಾವು ಇಂದಿಗೂ ಸಹ ಇಲ್ಲಿನ ಒಂದು ಪವಾಡವನ್ನ ನಾವು ನೇರವಾಗಿ ವೀಕ್ಷಣೆ ಮಾಡ್ಬೋದು. ಅಣ್ಣ ಹೇಳಿ. ಅವರು ಹೌದು ಹೌದು, ಇದಲ್ವಾ ಹಳೆ ಮರ ಅಣ್ಣ? ಇದೆ. ನೋಡಿ, ಇದು ಕಟ್ಟಾಗಿ ಕುಯ್ದ್ಬಿಟ್ಟು ಮಲಗಿಸಿರೋದು, ಎದ್ದು ನಿಂತಿರೋದು, ಬಿದ್ದೋಗಿರೋದು. ನೋಡಿ, ಎಲ್ಲ ಕಾಣಿಸ್ತಾ ಇದಲ್ಲ. ಅಬ್ಬಬ್ಬಬ್ಬಾ, ಗುಡ್ ಸಮೇತ ಎಲ್ಲ ಅದೇ ಕಡ್ದಿರೋದು ಕಾಣಿಸ್ತದಲ್ಲ ಅಲ್ಲಿ. ಅದ್ಭುತ. ಮರದ ಮೇಲೆ ಆ ತುಂಡು ಮೇಲೆ ಎದ್ದು ನಿಂತಿದ್ದು. ಅದ್ಭುತ ಅದ್ಭುತ. ಆ ಕೊಂಬೆಲೆ ಈಗ ಕಟ್ಟಾಗಿ ಬಿದ್ದಿದ್ದು ಅದು ಎದ್ದು ನಿಂತ ಮೇಲೆ ಬೇರೆ ಕೆಳಗಡೆ ಬಂದು ಸಪೋರ್ಟ್ ಕೊಡ್ಬೇಕ. ಮುಂಗಾರು ಗಾಳಿಗೆ ಬೇರೆ ಸಮೇತ ಕತ್ತರಿಸ್ಬಿಟ್ರು. ಬೆಳಿಗ್ಗೆ ಬಂದು ಬಾಕಿ ಗುಂಡಾಕ ಅನ್ಕೊಂಡು ಹೋಗೋಷ್ಟರಲ್ಲಿ ಬೆಳಿಗ್ಗೆ ಹೊತ್ತಿಗೆ ಅದಾಗಿದೆ, ಎದ್ದು ನಿಂತಿತ್ತು. ಆವಾಗಿಂದ ಪೂಜೆಗಳು ಸ್ಟಾರ್ಟ್ ಆಯ್ತು. ಅದ್ಭುತ ಅದ್ಭುತ.
ಬರ್ಲಿ, ಅವರು ಯಾರು ಬಂದ್ರೆ ಅವ್ರು ಬಂದು ಅವರಿಂದ ಒಂದಷ್ಟು ಮಾಹಿತಿ ತಗೊಳ್ಳೋಣ. ಅವರೆಲ್ಲ ಬಂದ್ಬಿಟ್ಲಿ. ಓಕೆ ಓಕೆ. ಪೂಜೆ ಪೂಜೆ ಮುಗ್ದು ಪೂಜೆ ಇದ್ದಂಗೆ ಚೆನ್ನಾಗಿ ಕಾಣ್ತದೆ. ಎಲ್ಲ ಬರ್ತಾರ, ಎಲ್ಲ ಸೇರ್ತಾರಲ್ವಾ. ಶ್ರೀ ಮಹದೇಶ್ವರ ನೋಡಿ, ಸ್ವಾಮಿಯವರ ಸನ್ನಿಧಾನದಲ್ಲಿ ಮಲೆ ಮಹದೇಶ್ವರರಿಗೆ ಅಮಾವಾಸ್ಯೆ ಪ್ರಯುಕ್ತ ವಿಶೇಷವಾದ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ನೀವೇ ಭಟ್ರು? ಹಾ, ಸೂಪರ್ ಸೂಪರ್.
ನೋಡ ಸುತ್ತಮುತ್ತ ಹಳ್ಳಿಯ ಎಲ್ಲ ಭಕ್ತಾದಿಗಳಿಗೆ ಒಂದು ಪೂಜಾ ಕಾರ್ಯಕ್ರಮದ ಒಂದು ಸೂಕ್ತ ವ್ಯವಸ್ಥೆ ಹಂಗೆ ಹಾ ಹಿಡಿಯೋಣ ಈಗ ಹಾ ಬರ್ತೀರಾ ಪೈಸಾ ಬಂದು ಕೊಡ್ತಾರ. ಓಕೆ ಫೈನ್. ನೋಡಿ ಕಟ್ಟೆದೊಡ್ಡಿ ಗ್ರಾಮಸ್ಥರು ಏನು ಈ ಆಲದ ಮರದ ಮಹದೇಶ್ವರರಿಗೆ ವಿಶೇಷವಾದ ಒಂದು ಪೂಜೆಗಳನ್ನು ಏನು ಅಮಾವಾಸ್ಯೆಯ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗೆ ಈ ಒಂದು ಆಲದ ಮರದ ಒಂದು ವಿಶೇಷತೆಯನ್ನು ಕುರಿತು ನಮ್ಮ ನಾಗೇಂದ್ರನವರು ಮತ್ತು ಗ್ರಾಮಸ್ಥರು ಅವರು ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ದಯವಿಟ್ಟು ನಿರೀಕ್ಷಿಸಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಜರುಗುತ್ತೆ. ಸೊ ಈಗಾಗಲೇ ಮಹದೇಶ್ವರರಿಗೆ ಪೂಜೆಯನ್ನು ಸಲ್ಲಿಸಲಾಗಿರ್ತದೆ. ನೋಡಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕಟ್ಟೆದೊಡ್ಡಿ, ಆಮೇಲೆ ಇಲ್ಲೊಂದು ಮಲೆಯನದೊಡ್ಡಿ ಅಂತ ಇದೆ, ಇಲ್ಲೊಂದು ಬೂದ್ನೂರು ಅಂದ್ಕೊಂಡಿದೆ ಅಂತೆ. ಸುತ್ತಮುತ್ತ ಎಲ್ಲ ಹಳ್ಳಿಯ ಜನ ಸೇರಿ ಇಲ್ಲಿ ಒಂದು ಅಮಾವಾಸ್ಯೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ನೋಡಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕಟ್ಟೆದೊಡ್ಡಿ ಗ್ರಾಮಸ್ಥಕ್ಕೆ ಆಗಮಿಸಿದ್ದೆ. ಸೊ ಇಲ್ಲಿ ನಮ್ಮ ನಾಗೇಂದ್ರನವರು ನಮ್ಗೆ ಒಂದು ಆಹ್ವಾನವನ್ನು ನೀಡ್ತಾರೆ. ಸೊ ಇಲ್ಲಿ ನಮ್ಮ ಗ್ರಾಮಸ್ಥರೆಲ್ಲ ನೋಡಿ ಈ ಒಂದು ಆಲದ ಮರ ಮಲೆಮಹದೇಶ್ವರರ ಆಲದ ಮರಕ್ಕೆ ಒಂದು ವಿಶೇಷವಾದ ಒಂದು ಅಮಾವಾಸ್ಯೆ ಪೂಜೆಯನ್ನು ಸಲ್ಲಿಸುವುದರೊಂದಿಗೆ ಇಲ್ಲಿ ಈ ಒಂದು ಮರದ ಮಹತ್ವವನ್ನು ಕುರಿತು ಇಲ್ಲಿನ ಒಂದು ಇತಿಹಾಸವನ್ನು ಇಲ್ಲಿ ಇರ್ತಕ್ಕಂಥ ಊರಿನ ಯಜಮಾನರು ಮುಖಂಡರುಗಳು ತಿಳಿಸ್ತಾರೆ. ಹೇಳಿ ಯಜಮಾನ್ರೆ, ಏನು ಇದು ಆಲಮರದ ವಿಶೇಷ ಏನು? ಈ ಪೂಜೆ ಯಾವಾಗಿಂದ ಮಾಡ್ಕೊ ಬಂದಿದ್ದೀರಾ? ಏನಿದು ಈ ಪದ್ಧತಿ? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಮ್ಮ ಕಟ್ಟೆದೊಡ್ಡಿಯ ಮೂಲದ ಈ ಆಲದ ಮರದ ಇತಿಹಾಸ ಏನಂದ್ರೆ ನಮ್ಮ ತಲೆಯಲ್ಲಂತೂ ಇಲ್ಲ. ನಮ್ಮ ಅಪ್ಪಾರ ಕಾಲದಲ್ಲಿ ಈ ಮರನ ಕಡ್ದು ಉಳಿಸ್ಬಿಟ್ಟಿದ್ರಂತೆ. ಉಳಿಸ್ಬಿಟ್ಟು ಸಾಯಂಕಾಲ ಉಳಿಸ್ಬಿಟ್ಟು ಮನೆಗೆ ಹೊರಟೋಗಿದ್ರಂತೆ. ಮನೆಗೆ ಹೋಗಿ ಬರುವಷ್ಟರಲ್ಲಿ ಬೆಳಿಗ್ಗೆ ಅಷ್ಟರಲ್ಲಿ ಎದ್ದು ನಿಂತಿತ್ತಂತೆ. ಆಲದ ಮರ ಎದ್ದು ನಿಂತಿತ್ತಂತೆ. ಹೌದು. ಅವಾಗಿನಿಂದ ಇದನ್ನ ಮುನೇಶ್ಪುರ ಅಂತ ಅವನೇ ಅಂತೇಳಿ ಯಾರು ಕಡಿಲಿಲ್ಲ ಮತ್ತೆ ಬಡಿಲಿಲ್ಲ, ಈ ಮಠಕ್ಕೆ ಬೆಳ್ಕೊಂಡೈತೆ. ಆಗಿನಿಂದ ಇದರಲ್ಲಿ ಮುನೇಶ್ಪುರ ಅವನೇ ಅಂತೇಳಿ ಮುನಿ ಮಾಡ್ಕೊಂಡ್ ಬರ್ತಿದ್ರು. ಇವಾಗ ಒಂದ 8 ವರ್ಷ ಆಯ್ತು ನಮ್ಮೂರಿಂದ ಪಾದಯಾತ್ರೆ ಹೊರಟು ಶುರು ಮಾಡಿ. 8 ವರ್ಷದಲ್ಲಿ 5 ವರ್ಷ ಆಯ್ತು ಇಲ್ಲಿ ಪರ ಮಾಡಕ್ ಶುರು ಮಾಡಿ. ಇಲ್ಲ ಮಾದೇಶ್ವರ ಮಹಿಮೇನೋ ಇಲ್ಲ ಮುನೇಶ್ವರ ಮಹಿಮೇನೋ, ಎರಡರಲ್ಲಿ ಯಾವ್ದು ಅನುಕೂಲ ಇದೆ ಅದ್ರಲ್ಲಿ ಯಥೇಚ್ಛವಾಗಿ ಬೆಳಿಲಿ ಅಂತ ಹೇಳಿ ನಮ್ಮ ಕಟ್ಟೆದೊಡ್ಡಿ ಗ್ರಾಮಸ್ಥರು ನಾವೆಲ್ಲ ಅನುಮತಿಯಿಂದ ಬೇಡ್ಕೊತಾ ಇದ್ದೀವಿ. ಈಗ ಪಕ್ಕದೂರವ್ರು ಎಲ್ಲಾರು ಕೂಡ ಎಲ್ಲ ಸುತ್ತಮುತ್ತ ಯಾವ್ಯಾವ ಬರ್ತಾರೆ, ಎಲ್ಲಾ ಗ್ರಾಮದವರು ಕೂಡ ಇಲ್ಲಿಗೆ ಬಂದು ಪರ ಮಾಡ್ದಾಗೆಲ್ಲ ಊಟ ಮಾಡ್ತಾರೆ, ಎಲ್ಲ ಅವ್ರ ಕೈಲ ಸಹಾಯ ಮಾಡ್ತಾರೆ. ಈ ಪರಕ್ಕೆ ಸಾಕಾದಷ್ಟು ಸಹಕರಿಸಿ ಈ ಪರನ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಗಂಟ. ಸಂತೋಷ. ಬನ್ನಿ ಯಜಮಾನ್ರೆ, ನೀವು ನಿಮ್ ತಿಳಿದಂಗೆ ಮಂಡ್ಯ ತಾಲೂಕು ಬೀಗೌಡಗೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕಟ್ಟೆದೊಡ್ಡಿ ಗ್ರಾಮದಲ್ಲಿ ಈ ಸುತ್ತಮುತ್ತಲ ಗ್ರಾಮದಲ್ಲಿ ಕಟ್ಟೆದೊಡ್ಡಿ, ಮಲ್ಲೈದೊಡ್ಡಿ, ಮರಿದೊಡ್ಡಿ, ಹಳೇ ಬೂದೂರು ಮತ್ತು ಇನ್ನು ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ಈ ರಸ್ತೆಯಲ್ಲಿ ಸುಮಾರು ವರ್ಷಗಳಿಂದ ಇದೇ ಆಲದ ಮರ ಯಾವ ರೀತಿ ಬೀಳು ಬಿಟ್ಟಿದ್ದದೋ ಅವತ್ತಿನಿಂದಲೂ ಇದೇ ರೀತಿ ಇದೆ. ನಾವು ನೋಡುತ್ತಾವಿಂದ, ನನ್ನ ಬುದ್ಧಿ ಕಂಡುತ್ತಾವಿಂದ ಅದೇ ರೀತಿ ಇದೆ. ಇದರಲ್ಲಿ ಮುನೇಶ್ವರ ಅಂತ ಅವನೇ ಅನ್ಬಿಟ್ಟು ಯಾರು ಒಂದು ಚೂರು ಕಡಿದಿಲ್ಲ, ಒಂದು ಸೊಪ್ಪು ಕಡಿತಾ ಇಲ್ಲ. ಇದು ಮುನಿ ಮಾಡೋದು ಇಲ್ಲಿ ಈಗ ಇತ್ತೀಚೆಗೆ ಇಲ್ಲಿ ಪರ ಮಾಡೋದು, ಮಹದೇಶ್ವರನ್ನ ಇದು ಬ್ಯಾನರ್ ಫೋಟೋಗಳಿಟ್ಟು ಇಲ್ಲಿ ಪೂಜೆ ಪುರಸ್ಕಾರ ಮಾಡಿ ಹೋಗ್ಬೇಕಾದ್ರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಪರ ಮಾಡ್ಕೊಂಡು ಇದು ಮಾಡ್ಕೊಂಡು ಪಾದಯಾತ್ರೆಗೆ ಹೋಗ್ಬೇಕಾದ್ರೆ ಇಲ್ಲಿ ಪರ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಊರಲ್ಲಿ ಒಗ್ಗಟ್ಟಾಗಿ ಇದು ಮಾಡ್ಕೊಂಡು ಇಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಹೊರಟ್ಕೊಂಡು ಹೋಗಿ ಮಹದೇಶ್ವರಿಗೆ ಪೂಜೆ ಮಾಡಿ ಸಲ್ಲಿಸ್ತಾ ಇದೀವಿ. ಅದೇ ಪಾದಯಾತ್ರೆ ಬರ್ತಾ ಇದೀವಿ. ಈಗ ಮತ್ತೆ ಇವಾಗ ಯಾವಾಗ 23ನೇ ತಾರೀಕು ಕೊಡ್ತಾರೆ ಅಂತ ಕೇಳ್ಪಟ್ಟೆ. 24 ಆಯ್ತು. 24ಕ್ಕೆ ನೀವು ಹೊರಟಾಗ ನಮ್ಮಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ
ನೀವುಗಳು ಏನಾಗಿದೆ ಅಂದ್ರೆ ನಿಮ್ಮ ಫಸ್ಟ್ ನಿಮ್ಮೂರಿಂದ ಸ್ಟಾರ್ಟ್ ಆಯ್ತು ಪ್ಲಾಸ್ಟಿಕ್ ಅನ್ನು ನಿಷೇಧಿಸ್ತಕ್ಕಂಥ ಕಾರ್ಯ. ನಿಷೇಧಿಸಿದೆ ಅಂತ ಇಲ್ಲಿ ನಾಗೇಂದ್ರ ಅವರು ನಮ್ಮ ಚಿಕ್ಸಿದ್ದಯ್ಯನವರ ಮನಾಗ ನಾಗೇಂದ್ರ ಅವರು ಇಲ್ಲಿ ಸುತ್ತಮುತ್ತಲ ಎಲ್ಲ ಹೊಂದಾಣಿಕೆ ತಕೊಂಡು ಅದಕ್ಕೆ ತಟ್ಟೆ ಲೋಟವನ್ನು ಎಲ್ಲ ಇದು ಮಾಡಿ ಇವತ್ತು ಊಟಕ್ಕೆ ಕೊಡ್ಬೇಕಾದ್ರೆ ಆ ತಟ್ಟೆ ಲೋಟದಲ್ಲೇ ಊಟ ಸ್ಟೀಲ್ ತಟ್ಟೆ ಸ್ಟೀಲ್ ಲೋಟ. ತಟ್ಟೆ ಸ್ಟೀಲ್ ಲೋಟ ತಟ್ಟೆ. ಅದ್ಭುತ ಅದ್ಭುತ. ಇನ್ಯಾರು ಯಜಮಾನ್ರ ನೀವೇನಾರು ಹೇಳ್ತೀರಾ? ಏನಿಲ್ಲ, ಇದು ನಾವು ಈ 77-76ನೇ ಸಾಲಿನಿಂದ ನೋಡ್ತಾ ಇದ್ದೀವಿ. 1977-78ರವರೆಗೂ ಈ ಮರ ಕೊಂಬೆಗಳೆಲ್ಲ ಕಡಿದು ಕೆಳಗೆ ಬಿದ್ದಿದ್ ಮರ. ಹೌದು. ಅದಾಗಿ ಇದು ನಿಂತು ಚಿಗುರಿ ಹೌದು ಈ ಮಟ್ಟಿಗೆ ಬೆಳೆದಿದೆ. ಹೌದು. ಕಟ್ಟೆದೊಡ್ಡಿ ಗ್ರಾಮಸ್ಥರೇ ಆಗ್ಬೋದು, ಮಲೆನೊಡ್ಡಿ ಗ್ರಾಮಸ್ಥರೇ ಆಗ್ಬೋದು, ಬೂದ್ನೂರು ಗ್ರಾಮಸ್ಥರೇ ಆಗ್ಬೋದು, ಇದು ಎಲ್ಲಾ ಸೇರ್ತಕ್ಕಂತ ಜಾಗದಲ್ಲಿ ಎಲ್ಲಾ ಪೂಜೆ ಮಾಡಿಸ್ತಾ ಇರ್ತಾರೆ. ಇಲ್ಲಿ ಮಾದೇಶ್ವರರು ಈಗ ಮಾದೇಶ್ವರರು ನೆಲೆಸಿದ್ದಾರೆ ಅಂತ ಅನ್ಬಿಟ್ಟು ಪೂಜೆ ಮಾಡದ. ಮುನೇಶ್ವರ ಮುನೇಶ್ವರ ಅಂದ್ಬಿಟ್ಟು ಈಗ ಮಾದಪ್ಪ ಹಳೆ ಬುದ್ಧರು ಮಾದಪ್ಪನವರ ಜಮೀನಿನಲ್ಲಿ ಆಲದ ಮರ ನೆಲೆಸಿದೆ. ಹೌದು. ಆದ್ರಿಂದ ಅವರು ಇದಕ್ಕೆ ಯಾವುದೇ ಅಡೆಗಳನ್ನ ಮಾಡ್ತಾ ಇಲ್ಲ. ಪೂಜೆ ಪುರಸ್ಕಾರ ಮಾಡಿ ಅವರು ಒಗ್ಗಟ್ಟಾಗಿ ಒಟ್ಟು ನೀವು ಭಗವಂತನ ಇಲ್ಲಿ ಕಾಣ್ತೀರಾ. ಎಲ್ಲ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರೆಲ್ಲ ಪೂಜೆ ಮಾಡ್ಕೊಂಡು ಇಲ್ಲಿ ಮಾದೇಶ್ವರನ್ನ ಮತ್ತು ಮುನೇಶ್ವರನ್ನ ಈ ಸ್ಥಳದಲ್ಲಿ ಕಾಣ್ತೀರಾ. ಬನ್ನಿ ನಾಗೇಂದ್ರಣ್ಣ, ಮೇಕ್ ಬನ್ನಿ. ನಾಗೇಂದ್ರಣ್ಣ, ನೀವು ಆನೆ ತಲೆ ದಿಮ್ಮದಲ್ಲಿ ಮಾದೇಶ್ವರರ ಏನು ಈ ಒಂದು ಸನ್ನಿಧಿಯನ್ನ ಕೂರ್ತು ನೀವು ಒಂದು ಆ ಭಗವಂತ ಹೆಂಗ್ ಬಂದ, ಯಾವ ರೀತಿ ಬಂದ ಅನ್ಬಿಟ್ಟು ಒಂದು ಕತೆ ಮೂಲಕ, ಹಾಡು ಮೂಲಕ ಒಂದು ಎಲ್ಲರಿಗೂ ಒಂದು ಸಂದೇಶ ಕೊಟ್ಟಿದ್ರಿ. ಒಂದು ಕಾಯಿ ಕೊಡಿಯಪ್ಪ ನಾಗೇಂದ್ರಣ್ಣಂಗೆ. ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ನಾಗೇಂದ್ರಣ್ಣವರ ಒಂದು ಏನು ಮಾದೇಶ್ವರರ ಒಂದು ಇತಿಹಾಸವನ್ನ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮಾದಪ್ಪನ ಭಕ್ತಾದಿಗಳಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನಿರೀಕ್ಷಿಸಿ.